ಶ್ರೀ ರಂಗನಾಥ ಸ್ವಾಮಿ ದೇವಾಲಯ ಐತಿಹಾಸಿಕ ಪ್ರಸಿದ್ಧವಾದ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಶ್ರೀ ರಂಗನಾಥ ಸ್ವಾಮಿಯ ರಥೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಪಾಂಚರಾತ್ರಿ ಆಗಮಾದಿಗಳೊಂದಿಗೆ ನಡೆಯುತ್ತೆ. ಅಂದರೆ 5 ದಿನಗಳ ಕಾಲ ಆಗಮದೊಂದಿಗೆ ಈ ದೇವಾಲಯದಲ್ಲಿ ರಥೋತ್ಸವ ನಡೆಯುತ್ತೆ. ಹಿಂದೆ ನಮ್ಮ ಸವ್ಯಸಾಚಿಗಳು ಹಿರೇಮಂಗ್ಳೂರಿನಿಂದ ಬಂದು ರಾತ್ರಿ ಬಂದು ಎತ್ತಿನ ಗಾಡಿಯಲ್ಲೇ ನಮ್ಮೂರವರೆಲ್ಲ ಹೋಗಿ ಕರ್ಕೊಂಡು ಬರ್ತಾಯಿದ್ರು. ಕರ್ಕೊಂಬಂದು 5 ದಿನಗಳ ಕಾಲ ಇಲ್ಲಿ ಹೋಮಾದಿಗಳನ್ನು ನಡೆಸಿ ಮಾಡ್ತಾಯಿದ್ರು. ಅವರ ನಂತರ ಸಕ್ರಪಟ್ಟಣದ ಭಟ್ರು ಬಂದು ಇಲ್ಲಿ ಹೋಮ ಮಾಡ್ತಾಯಿದ್ರು. ನಂತರ ಅರಸೀಕೆರೆಯ ಮಾಲೇಕಲ್ ತೃಪ್ತಿಯ ಭಟ್ರು ಬಂದು ಇಲ್ಲಿ 5 ದಿನಗಳ ಕಾಲ ದೇವಾಲಯದಲ್ಲಿ ರಥೋತ್ಸವ ಮಾಡ್ತಾಯಿದ್ರು. ನಮ್ಮ ಗ್ರಾಮದ ಒಂದು ಅದೃಷ್ಟ ಅಂತ ಹೇಳಿ ಈಗ ಆಗಮಾದಿಗಳನ್ನು ಕಲಿತ್ಕೊಂಡು ನಮ್ಮ ಏನು ಶೇಖರ್ ಪೂಜಾರಿ ಇದ್ದಾರೋ ಅವರ ಮಗ ವಿಷ್ಣು ಪೂಜಾರಿ ಚೆಂದಾಗಿ ಇಲ್ಲಿ ಕಲಿತ್ಕೊಂಡು ಬಂದು ಅತ್ಯುತ್ತಮವಾಗಿ ಈ ಒಂದು ದೇವರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. 5 ದಿನಗಳ ಕಾಲವೂ ಸಹ ನಮ್ಮ ಊರಿನಲ್ಲಿ ಹಬ್ಬದ ವಾತಾವರಣ ಇರುತ್ತೆ. ಎಲ್ಲ ಜಾತಿ ವರ್ಗ ಅನ್ನೋದಲ್ಲೇ ಎಲ್ಲರೂ ಸಹ ಸೇರಿ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ನಾವು ರಥೋತ್ಸವವನ್ನು ನಡೆಸ್ತೇವೆ. ಕಲ್ಯಾಣೋತ್ಸವ, ಶೇಷವಾನೋತ್ಸವ, ಗರುಡೋತ್ಸವ, ಶಯನೋತ್ಸವ, ಆಮೇಲೆ ಕೊನೆಯ ದಿನ ಅಭಿಷೇಕ ಕಾರ್ಯಕ್ರಮ ನಡೆಯುತ್ತೆ. ಇದನ್ನು ಎಲ್ಲ ಭಕ್ತಾದಿಗಳು ನೆರವೇರಿಸಿಕೊಡ್ತಾರೆ. ಮನೆದೇವರ ಒಕ್ಕಲುಗಳು ಸಹ ಇಲ್ಲಿ ಅನೇಕರಿದ್ದಾರೆ. ಸುತ್ತಮುತ್ತಲಿನ ಊರಿನ ಜನಗಳು ಸಹ ಇಲ್ಲಿ ಬಂದು ಜಾತ್ರೆಯನ್ನು ನಡೆಸುವುದರ ಮೂಲಕ ಇಲ್ಲಿ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಊರಿನ ಹೊರಗಡೆ ದೊಡ್ಡ ದೊಡ್ಡ ಬೆಟ್ಟದ ಆಕೃತಿಯಲ್ಲಿ ಬಿಳಿ ಕಲ್ಲುಗಳಿನ ಗುಡ್ಡದ ರೀತಿಯಲ್ಲಿ ರಾಶಿ ಇತ್ತು. ಹಿಂದೆ ನಮ್ಮ ರಥೋತ್ಸವ ಆ ಮೂಲೆಯಲ್ಲಿ ಬರಬೇಕಾದ್ರೆ ತುಂಬ ತೊಂದರೆಯಿಂದ ಬರೋದು. ಅಷ್ಟು ಬಿಳಿ ಕಲ್ಲಿನ ರಾಶಿ ಇತ್ತು. ಅದಕ್ಕೆ ಬಿಳಿ ಕಲ್ಲು ಅಂದರೆ ಹಿಂದೆ ನಮ್ಮ ಊರು ಶ್ವೇತಶಿಲಾಪುರಿ. ಆ ಶ್ವೇತಶಿಲಾಪುರಿಯನ್ನು ಈಗಿನ ಭಾಷೆಯಲ್ಲಿ ಬಿಳಿ ಕಲ್ಲು ಅಂತೇಳಿ ಮಾಡಿದ್ದಾರೆ. ಅದು ಶ್ವೇತಶಿಲಾಪುರಿ ಬರೋದಕ್ಕೆ ಕಾರಣ ನಮ್ಮೂರಿನಲ್ಲಿ ಬಿಳಿ ಕಲ್ಲು ಇರುವುದೇ ಅದಕ್ಕೆ ಕಾರಣ ಆಗಿದೆ. ನಮ್ಮ ತಾತನ ಕಾಲದಿಂದ ಕಲ್ಯಾಣೋತ್ಸವವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದು ನಮ್ಮ ತಂದೆಯವರು ಭಾಳ ಹಿಂದಿನಿಂದನೂ ನಡೆಸ್ಕೊಂಬರ್ತಾರೆ. ಅದನ್ನು ನಾವು ಮುಂದುವರಿಸಿದ್ದೀವಿ. ಅಂದರೆ ದೇವರಿಗೆ ಕಲ್ಯಾಣವನ್ನು ಮಾಡುವಂಥದ್ದು ಅದು ಸಹ ಅತ್ಯುತ್ತಮವಾಗಿ ಕಾಶಿಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ಮಾಡ್ತಾರೆ. ಆ ದಿನ ಒಂದೇನು ಇತಿಹಾಸ ಇದೆಯೋ ಆ ಇತಿಹಾಸವನ್ನು ಹಿಂದಿನದನ್ನು ಮಾಡ್ತಾರೆ. ಅಂದರೆ ದೇವರಿಗೆ ರಾಗಿ ಬೀಸುವ ಕಲ್ಲಿನಿಂದ ಏನು ಅರಿಶಿನ ಕೊನೆ, ಗೋಧಿ ಇದನ್ನೆಲ್ಲ ಬೀಸುವ ಕಲ್ಲಿನಿಂದ ಒನಕೆಯಿಂದ ಕುಟ್ಟುವುದರ ಮೂಲಕ ಹೆಣ್ಣುಮಕ್ಕಳು ಆ ದಿನ ಬಂದು ಹಿಂದಿನಂದನ್ನು ನೆನೆಸ್ಕೊಳ್ಳುವಂಥ ಒಂದು ದಿನ ಆ ದಿನ ಆಗಿರುತ್ತೆ. ನಮ್ಮ ಕುಟುಂಬದಿಂದ ನಾವು ಕಲ್ಯಾಣೋತ್ಸವವನ್ನು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾಯಿದ್ದೀವಿ.